ಒಂದು ಕಾಲದಲ್ಲಿ ಖುಟ್ಟೆ ಒಬ್ಬರ ಭವಿಷ್ಯವನ್ನ ನಿರ್ಧರಿಸ್ತಿತ್ತು. ಆಗ ಒಬ್ಬ ಸಾಮಾನ್ಯ ಕ್ಷೌರಿಕ ಬಂದು ಇತಿಹಾಸದ ಗತಿಯನ್ನೇ ಬದಲಿಸಿದ. ಇದು ಉಪಾಲಿಯ ಕತೆ. ಸಂಪ್ರದಾಯದ ಸರಪಳಿಯನ್ನು ಮುರಿದು ಒಂದು ದೊಡ್ಡ ಪರಂಪರೆಯನ್ನೇ ಸಂರಕ್ಷಿಸಿದ ವ್ಯಕ್ತಿಯ ಕತೆ. ಅಂದರೆ ಪ್ರಾಚೀನ ಭಾರತದ ಸಮಾಜ ಒಂದು ರೀತಿ ಪಿರಮಿಡ್ ಥರ ಇತ್ತು. ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಅನ್ನೋದು ಗೊತ್ತಾದ್ರೆ ಸಾಕು, ಗೌರವ, ಅವಕಾಶ, ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲವೂ ಅಲ್ಲೇ ನಿಂತೋಗುತ್ತಿತ್ತು. ಆದರೆ ಕೆಲವೊಮ್ಮೆ ಈ ಎಲ್ಲಾ ಕಟ್ಟುಪಾಡುಗಳನ್ನು ಮುರಿಯಲೆಂದೇ ಕೆಲವರು ಹುಟ್ಟಿರ್ತಾರೆ. ಸರಿ, ನಮ್ಮ ಕಥೆಯ ನಾಯಕನ ಹಾಗಿದ್ರೆ ನಮ್ಮ ಕಥೆಯ ಮೂಲ ಪುರುಷನನ್ನು ಭೇಟಿಯಾಗೋಣ. ಅವರ ಹೆಸರು ಉಪಾಲಿ. ಕಪಿಲವಸ್ತು ರಾಜ್ಯದಲ್ಲಿ ವಾಸವಿದ್ದರು. ಮೊದಲು ಅವರ ಜಗತ್ತು ಹೇಗಿತ್ತು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಉಪಾಲಿ ಹುಟ್ಟಿದ್ದು ಶೂದ್ರ ಸಮುದಾಯದಲ್ಲಿ. ಅಂದ್ರೆ ಆಗಿನ ಕಾಲದ ಕಠಿಣ ಸಾಮಾಜಿಕ ನಿಯಮಗಳ ಪ್ರಕಾರ ಜ್ಞಾನ, ಆಧ್ಯಾತ್ಮ ಈ ವಿಷಯಗಳೆಲ್ಲ ಅವರಿಗೆ ದೂರದ ಮಾತು. ಆ ಬಾಗಿಲುಗಳೇ ಅವರಿಗೆ ಮುಚ್ಚೋಗಿದ್ವು. ಅಂದ್ರೆ ಅವರ ಹುಟ್ಟೆ ಅವರ ಭವಿಷ್ಯವನ್ನು ಲಾಕ್ ಮಾಡಿಬಿಟ್ಟಿತ್ತು ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಉಪಾಲಿಯ ಕೌಶಲ್ಯ ಮತ್ತು ವಿನಯ ಅವರನ್ನು ಬೇರೆಯವರಿಂದ ಭಿನ್ನವಾಗಿಸಿತ್ತು. ತನ್ನ ವೃತ್ತಿಯಲ್ಲಿ ಅಷ್ಟೊಂದು ಪರಿಣತಿ ಸಾಧಿಸಿ ಕಪಿಲವಸ್ತುವಿನ ಅರಮನೆಯಲ್ಲಿ, ಹೌದು, ಶಾಕ್ಯ ರಾಜಕುಮಾರರಿಗೆ ಸೇವೆ ಮಾಡುವ ಅವಕಾಶವನ್ನೇ ಪಡೆದುಕೊಂಡ್ರು. ಇದು ಅವರ ಜಾತಿಗೆ ಮೀರಿದ ಒಂದು ದೊಡ್ಡ, ಊಹಿಸಲೂ ಆಗದ ಸಾಧನೆಯಾಗಿತ್ತು. ಆಗಲೇ ಉಪಾಲಿಯ ಜೀವನದಲ್ಲಿ ಒಂದು ಮೂಲ ತಿರುವು ಬರ್ತದೆ. ಅದು ಯಾವಾಗ ಅಂದ್ರೆ ಜ್ಞಾನೋದಯ ಪಡೆದ ಬುದ್ಧನನ್ನು ಮೊದಲ ಸಲ ಭೇಟಿ ಮಾಡಿದಾಗ. ಅಲ್ಲಿ ನಡೆದಿದ್ದು ನಿಜ ಹೇಳಬೇಕಂದ್ರೆ ಒಂದು ಅದ್ಭುತವೇ ಸರಿ. ಬುದ್ಧನು ಉಪಾಲಿಯ ಸೇವೆಯನ್ನು ಗಮನಿಸುತ್ತಿದ್ದರು. ಆದರೆ ಅವರು ನೋಡಿದ್ದು ಕೇವಲ ಒಬ್ಬ ಕ್ಷೌರಿಕನನ್ನಲ್ಲ. ಅವರ ಪ್ರತಿಯೊಂದು ಕ್ರಿಯೆಯಲ್ಲೂ ಆಳವಾದ ಒಂದು ಧ್ಯಾನವಿತ್ತು. ಅವರ ವಿನಯ, ದೇಹದ ಮೇಲಿನ ಹಿಡಿತ, ಉಸಿರಾಟದ ನಿಯಂತ್ರಣ ಇವೆಲ್ಲವೂ ಒಂದು ತರಹ ಧ್ಯಾನದ ಹಂತಗಳೇ ಆಗಿದ್ದವು. ಕೆಲಸ ಮಾಡ್ತಾಲೇ ಅವರು ಧ್ಯಾನಸ್ಥರಾಗಿದ್ದರು ಅಷ್ಟೇ. ಬುದ್ಧನ ಈ ಮಾತು ಇದು ಉಪಾಲಿಯ ಇಡೀ ಪ್ರಪಂಚವನ್ನೇ ಬದಲಿಸ್ಬಿಟ್ಟಿತು. ತನ್ನ ಕೆಲಸ ಕೇವಲ ಒಂದು ಶ್ರಮವಲ್ಲ, ಅದು ಕೂಡ ಒಂದು ಆಧ್ಯಾತ್ಮಿಕ ಸಾಧನೆ ಅಂತ ಅವರಿಗೆ ಆಗ ಅರ್ಥವಾಗಿದ್ದು. ಇದು ಅವರಿಗೆ ಸಂಪೂರ್ಣ ಹೊಸ ದೃಷ್ಟಿಕೋನವನ್ನೇ ಕೊಟ್ಬಿಟ್ಟಿತ್ತು. ನಂತರ ಬುದ್ಧನ ಬೋಧನೆಗಳಿಂದ ಪ್ರೇರಣೆ ಪಡೆದ ಶಾಕ್ಯ ರಾಜಕುಮಾರರು ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ. ತಮ್ಮ ವೈಭವ, ಐಷಾರಾಮಿ ಜೀವನವನ್ನು ಬಿಟ್ಟು ಸನ್ಯಾಸ ಸ್ವೀಕರಿಸೋಣ ಅಂತ. ಈ ಘಟನೆ ಉಪಾಲಿಯ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ರಾಜಕುಮಾರರು ಮಾಡಿದ್ದೇನು ಅಂದ್ರೆ, ತಮ್ಮ ವೈಭವದ ಪ್ರತೀಕವಾಗಿದ್ದ ಚಿನ್ನ, ರೇಷ್ಮೆ, ರತ್ನ ಎಲ್ಲವನ್ನೂ ತೆಗೆದು ತಮ್ಮ ನಿಷ್ಠಾವಂತ ಸೇವಕನಾಗಿದ್ದ ಉಪಾಲಿಯ ಕೈಗೆ ಕೊಡ್ತಾರೆ. ಇನ್ನು ಮುಂದೆ ಇವೆಲ್ಲ ನಮಗೆ ಬೇಡ ಅಂತ. ಒಬ್ಬ ಸಾಮಾನ್ಯ ಕ್ಷೌರಿಕನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದು ಸಾಮಾನ್ಯ ವಿಷಯವಲ್ಲ ಅಲ್ವೇ? ಸರಿಯಾಗಿ ಆಗ ಆ ಕ್ಷಣದಲ್ಲಿ ಉಪಾಲಿಯ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡುತ್ತದೆ. ರಾಜಕುಮಾರರು ಎಲ್ಲವನ್ನೂ ಬಿಟ್ಟು ಹೋಗುತ್ತಿದ್ದಾರೆ. ನನ್ನ ಹತ್ತಿರಿರುವುದು ಅಲ್ಪ ಸ್ವಲ್ಪ. ಇದನ್ನು ತ್ಯಜಿಸಿ ಸತ್ಯದ ದಾರಿ ಹಿಡಿಯಬಾರದೇ ಅಂತ. ಇದು ಅವರ ಜೀವನದ ಒಂದು ನಿರ್ಣಾಯಕ ಕ್ಷಣ. ಆದ್ರೆ ಅವರ ಮುಂದಿದ್ದ ದಾರಿ ಏನೂ ಸುಲಭವಾಗಿರಲಿಲ್ಲ. ಒಂದು ಕಡೆ ನೋಡಿದ್ರೆ ಈ ಆಭರಣಗಳೊಂದಿಗೆ ಊರ ಕಡೆ ವಾಪಸ್ ಹೋದ್ರೆ ಜನರೆಲ್ಲ ಇವರ ಮೇಲೆ ಕಳ್ಳತನದ ಆರೋಪ ಹೊರಿಸ್ತಾರೆ, ಅದು ಒಂದು ಅಪಾಯ. ಇನ್ನೊಂದು ಕಡೆ ಸನ್ಯಾಸಿಯಾಗೋಣ ಅಂತ ಹೋದ್ರೆ ತನ್ನ ಜಾತಿಯ ಕಾರಣಕ್ಕೆ ಸಂಘ ತನ್ನನ್ನು ಸ್ವೀಕರಿಸುವುದಿಲ್ಲ ಎಂಬ ಭಯ, ಇದು ಇನ್ನೊಂದು ಭಯ. ಈ ಸಂದಿಗ್ಧತೆಯ ನಡುವೆಯೂ ಉಪಾಲಿ ಒಂದು ದೃಢ ನಿರ್ಧಾರ ಮಾಡ್ತಾರೆ. ಬುದ್ಧನ ಸಮುದಾಯವನ್ನು ಹುಡುಕೊಂಡು ಹೊರಡುತ್ತಾರೆ. ಇದು ನಮ್ಮ ಕಥೆಯ ತುಂಬಾ ಮುಖ್ಯವಾದ ಘಟ್ಟ. ದಾರಿಯಲ್ಲಿ ಅವರಿಗೆ ಬುದ್ಧನ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಸಾರಿಪುತ್ರ ಸಿಗ್ತಾರೆ. ಆಗ ಉಪಾಲಿ ತನ್ನ ಮನಸ್ಸಿನ ಆಳದಲ್ಲಿದ್ದ ಆ ಅನುಮಾನ, ಆ ಭಯವನ್ನು ಹೊರಹಾಕ್ತಾನೆ. ನನ್ನಂತಹ ಕೀಳುಕುಲದಲ್ಲಿ ಹುಟ್ಟಿದವನನ್ನು ಜ್ಞಾನೋದಯ ಪಡೆದವರು ಶಿಷ್ಯನಾಗಿ ಸ್ವೀಕರಿಸ್ತಾರಾ ಅಂತ. ಸಮಾಜ ಅವರ ಮೇಲೆ ಹೇರಿದ್ದ ಆ ಕೀಳರಿಮೆ ಅದು ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅದಕ್ಕೆ ಸಾರಿಪುತ್ರ ಕೊಟ್ಟ ಉತ್ತರ, ವಾವ್, ಅದು ಕ್ರಾಂತಿಕಾರಿಯಾಗಿತ್ತು. ಅವರು ಹೇಳ್ತಾರೆ, ಬುದ್ಧನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅವರು ಜಾತಿಯನ್ನು ನೋಡುವುದಿಲ್ಲ, ನಡತೆಯನ್ನು ನೋಡ್ತಾರೆ. ಇಷ್ಟೊಂದು ಭರವಸೆಯನ್ನ ಅವರಿಗೆ ಕೊಟ್ರು. ಮತ್ತು ಬುದ್ಧನೂ ಉಪಾಲಿಯ ಪ್ರಾಮಾಣಿಕತೆಯನ್ನು ನೋಡಿ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡ್ರು. ಅವರು ಕೇವಲ ಉಪಾಲಿಯನ್ನು ಸಂಘಕ್ಕೆ ಸೇರಿಸಿಕೊಳ್ಳಲಿಲ್ಲ, ನೂರಾರು ವರ್ಷಗಳ ಸಾಮಾಜಿಕ ನಿಯಮಗಳನ್ನು ಮುರಿದು ಆ ರಾಜಕುಮಾರರಿಗಿಂತಲೂ ಮೊದಲು ಅವರಿಗೆ ದೀಕ್ಷೆ ಕೊಟ್ರು. ಯೋಚಿಸಿ. ನಂತರ ಬಂದ ರಾಜಕುಮಾರರಿಗೆ ಬುದ್ಧನು ಒಂದು ಸ್ಪಷ್ಟ ಸೂಚನೆ ಕೊಟ್ಟನು. ಈ ಕ್ಷಣದಿಂದ ಇವರನ್ನು ನಿಮ್ಮ ಹಿರಿಯರೆಂದು ಗೌರವಿಸಬೇಕು. ಸಂಘದಲ್ಲಿ ಹಿರಿತನ ಅನ್ನೋದು ಜನ್ಮದಿಂದ ಬರುವುದಿಲ್ಲ, ದೀಕ್ಷೆಯಿಂದ ಬರುತ್ತದೆ ಅಂತ ಸಾರಿ ಹೇಳಿದರು.
ಹೆಮ್ಮೆಯ ರಾಜಕುಮಾರರು ಕೂಡ ಯಾವ ಹಿಂಜರಿಕೆಯೂ ಇಲ್ಲದೆ ತಮ್ಮ ಮಾಜಿ ಸೇವಕನಿಗೆ ನಮಸ್ಕರಿಸಿದರು. ಇದು ಸಂಘದೊಳಗೆ ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಗೆ ನಾಂದಿ ಹಾಡಿತು. ದೀಕ್ಷೆಯಾದ ಮೇಲೆ ಉಪಾಲಿಯ ಪಯಣ ಇನ್ನೊಂದು ಎತ್ತರಕ್ಕೆ ಸಾಗ್ತದೆ. ಅವರು ಕೇವಲ ಒಬ್ಬ ಸನ್ಯಾಸಿಯಾಗಿ ಉಳಿದು ಬಿಡಲಿಲ್ಲ, ಬದಲಾಗಿ ಬೌದ್ಧ ಸಂಘದ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದರು. ಉಪಾಲಿ ವಿನಯದಲ್ಲಿ ಪರಿಣತರಾಗ್ತಾರೆ. ವಿನಯ ಅಂದ್ರೆ ಏನು? ಅದು ಬೌದ್ಧ ಸಂಘದ ಶಿಸ್ತು, ನಿಯಮಗಳು ಮತ್ತು ನಡವಳಿಕೆಯ ಒಂದು ಪವಿತ್ರ ಸಂಹಿತೆ. ಕ್ಷೌರಿಕರಾಗಿದ್ದಾಗ ಅವರ ಕೆಲಸದಲ್ಲಿ ಕಾಣಿಸ್ತಿದ್ದ ಅದೇ ಶಿಸ್ತು ಈಗ ಅವರ ಆಧ್ಯಾತ್ಮಿಕ ದಾರಿಯ ಬುನಾದಿಯಾಗಿತ್ತು. ಬುದ್ಧನ ಮಹಾಪರಿನಿರ್ವಾಣದ ನಂತರ ಮೊದಲ ಬೌದ್ಧ ಸಂಗೀತಿ ನಡೆಯುತ್ತದೆ. ಅಲ್ಲಿ ವಿನಯವನ್ನು ಪಠಿಸಿ ಅದನ್ನು ಉಳಿಸಬೇಕಾದ ಜವಾಬ್ದಾರಿ ಬರುತ್ತದೆ. ಆಗ ಉಪಾಲಿ ತನ್ನ ಜನ್ಮದ ಕಾರಣದಿಂದ ಸ್ವಲ್ಪ ಹಿಂಜರಿಯುತ್ತಾರೆ. ಆಗ ಆ ಸಂಗೀತಿಯ ಅಧ್ಯಕ್ಷರಾಗಿದ್ದ ಮಹಾಕಶ್ಯಪರು ಈ ಮಾತುಗಳನ್ನು ಹೇಳಿ ಅವರಿಗೆ ಧೈರ್ಯ ತುಂಬುತ್ತಾರೆ. ನಿನ್ನ ಜಾತಿ ಮುಖ್ಯವಲ್ಲ, ನಿನ್ನ ಬದ್ಧತೆ ಮುಖ್ಯ. ನಿನ್ನ ಹಾಗೆ ವಿನಯವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನೀನೇ ಇದರ ನೇತೃತ್ವ ವಹಿಸಬೇಕು. ಮತ್ತು ಆಗ ಉಪಾಲಿ ತನ್ನ ಅಸಾಧಾರಣ ಜ್ಞಾಪಕಶಕ್ತಿಯಿಂದ ಸಂಪೂರ್ಣ ವಿನಯವನ್ನ ಪಠಿಸಿದರು. ಅದೇ ವಿನಯ ಪಿಟಕವಾಗಿ ಸಂಕಲನಗೊಂಡು ಇಂದಿಗೂ ಕೂಡ ಪ್ರಪಂಚದಾದ್ಯಂತ ಬೌದ್ಧ ಸನ್ಯಾಸಿಗಳ ಜೀವನಕ್ಕೆ ಆಧಾರವಾಗಿದೆ. ಯೋಚನೆ ಮಾಡಿ, ಒಬ್ಬ ಕ್ಷೌರಿಕನ ಜ್ಞಾಪಕಶಕ್ತಿಯಿಂದ ಬಂದಿದ್ದು ಬೌದ್ಧ ಧರ್ಮದ ಆಧಾರಸ್ತಂಭಗಳಲ್ಲಿ ಒಂದಾಯಿತು. ಉಪಾಲಿಯ ಜೀವನ ನಮಗೆ ಎಷ್ಟೊಂದು ಮುಖ್ಯ ಪಾಠಗಳನ್ನು ಕಲಿಸುತ್ತೆ. ಅವರು ಸಾಮಾಜಿಕ ಸಮಾನತೆಯ ಒಂದು ಸಂಕೇತವಾದರೂ, ಶಿಸ್ತು, ಬದ್ಧತೆ ಇದ್ರೆ ಯಾರು ಬೇಕಾದರೂ ಉನ್ನತ ಸ್ಥಾನಕ್ಕೆ ಏರಬಹುದು ಅಂತ ತೋರಿಸ್ಕೊಟ್ರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನದ ದಾರಿ ಯಾರೊಬ್ಬರ ಸ್ವತ್ತಲ್ಲ ಅಂತ ಸಾಬೀತುಪಡಿಸಿದ್ರು. ಉಪಾಲಿಯ ಕಥೆ ಇದು ಇವತ್ತಿಗೂ ಕೂಡ ಪ್ರಸ್ತುತ ಅನಿಸ್ತದೆ ಅಲ್ವೇ? ಅದು ನಮ್ಮ ಮುಂದೆ ಒಂದು ಪ್ರಶ್ನೆ ನೀಡ್ತದೆ. ಸಮಾಜ ಕೊಡುವ ಸ್ಥಾನಮಾನ, ವೃತ್ತಿ ಇವೆಲ್ಲವನ್ನು ಮೀರಿ ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯ ಅಡಗಿರುವುದು ಎಲ್ಲಿ? ಬಹುಶಃ ಉಪಾಲಿಯ ಹಾಗೆ ನಮ್ಮ ಕರ್ತವ್ಯದಲ್ಲಿನ ಶ್ರದ್ಧೆ ಮತ್ತು ನಮ್ಮ ನಡತೆಯ ಶುದ್ಧತೆಯಲ್ಲಿ ಆ ಉತ್ತರ ಸಿಗಬಹುದು.